ಶರಣ ಲೀಲಾಮೃತ ಇದನ್ನು ಚೆನ್ನಪ್ಪ ಕವಿರವರು ಕ್ರಿಸ್ತಶಕ 1750ರಲ್ಲಿ ರಚಿಸಿದರೆಂದು ಊಹಿಸಲಾಗಿದೆ. ಶ್ರೀ ಬಸವೇಶ್ವರ ಚರಿತೆ ಎಂಬ ಈ ಶರಣ ಲೀಲಾಮೃತವನ್ನು ರಚಿಸಿದ ಕವಿ ಚೆನ್ನಪ್ಪ ದೇವ. ಇವನು ವಿಜಯನಗರದ ದಕ್ಷಿಣ ಭಾಗದಲ್ಲಿರುವ ನಿಡುಗಲೆಂಬ ಪಟ್ಟಣದಲ್ಲಿ ವಾಸವಾಗಿದ್ದನೆಂದು ಈ ಗ್ರಂಥವನ್ನು ಅಲ್ಲಿಯ ಬಸವೇಶ್ವರನ ದೇವಾಲಯದಲ್ಲಿ ರಚಿಸಿದನೆಂದು ಈ ಗ್ರಂಥದ 607ನೆಯ ಪುಟದಲ್ಲಿ ಹೇಳಿಕೊಂಡಿದ್ದಾನೆ. ಈತನು ತನ್ನ ಮಾತಾಪಿತರನ್ನು ತಿಳಿಸಿಲ್ಲವಾದ್ದರಿಂದ ಸ್ಥಳ, ಜನನ, ಮರಣ, ಕಾಲವು ಗೊತ್ತಾಗುವಂತಿಲ್ಲ. ಇವನು ವೀರಶೈವ ಕವಿ ಎಂಬುದು ಇವನ ರಚನೆಯಿಂದಲೇ ಗೊತ್ತಾಗುತ್ತಿದೆ. ಈತನು ಶಿವಭಕ್ತರ ಹುಡುಗರನ್ನು ಓದಿಸುತ್ತಾ ಉಪಾಧ್ಯಾಯನಾಗಿದ್ದನೆಂದು ತಿಳಿಸಿರುತ್ತಾರೆ. ಈ ಗ್ರಂಥವು 25 ಸಂಧಿಗಳಿಂದ ಕೂಡಿ ಒಟ್ಟು ಸಂಖ್ಯೆ 6667 ಪದ್ಯಗಳಿಂದ ಪ್ರಕಟಿಸಿರುತ್ತದೆ. ಪ್ರತಿಯೊಂದು ಸಂಧಿಯ ಪ್ರಾರಂಭದಲ್ಲಿ ಮಲ್ಲಿಕಾರ್ಜುನನ ಸ್ತುತಿಯು ವೃತ್ತಗಳು ಶೋಭಿಸುತ್ತಲಿವೆ. ಇದರಲ್ಲಿರುವ ಸ್ತುತಿ ಪದ್ಯಗಳು ಸುಶ್ರಾವ್ಯವಾದ ರಾಗಗಳಿಂದ ಕೂಡಿದೆ. ಈ ಗ್ರಂಥದ ಸಂಪಾದಕರಾದ ಶ್ರೀ ಶಿವಬಸವಸ್ವಾಮಿಗಳವರು ಶ್ರೀ ಗುರು ಮಲ್ಲೇಶರಿಗೆ ಹಾಗೂ ಶ್ರೀ ಗುರು ಭಿಕ್ಷಾಧಾರ್ಯ ಮಹಾಸ್ವಾಮಿಗಳವರಿಗೆ ಅರ್ಪಣೆ ಮಾಡಿದ್ದಾರೆ. ಇಲ್ಲಿ ದೊರೆತಿರುವ ಹೆಚ್ಚಿನ ಭಾಗದ ಪದ್ಯಗಳ ಸಿದ್ಧತೆಗಾಗಿ 14 ಪ್ರತಿಗಳನ್ನು ಹೋಲಿಸಬೇಕಾಯಿತಂತೆ. ಮೊದಲನೆಯದಾಗಿ ಇದು ಹಳಗನ್ನಡ ಅಕ್ಷರದಿಂದ ಮುದ್ರಿಸಿದ ಪ್ರತಿಯಾದ್ದರಿಂದ ಇದರ ಕಾಲ ನಿರ್ಧರಿಸುವುದಕ್ಕೆ ಮುಖಪತ್ರ ಹರಿದು ಹೋಗಿತ್ತಂತೆ. ಎರಡನೆಯದಾಗಿ ಇದು ಬೆಂಗಳೂರಿನಲ್ಲಿ ಮುದ್ರಿತವಾದ ಪ್ರತಿ, ಕಾಲ ಕ್ರಿಸ್ತಶಕ 1936. ಈ ಅಂದರೆ ಇದು ಅರಕಲವಾಡಿ ಶ್ರೀ ಮಾ ಚೆನ್ನಬಸಪ್ಪನವರಲ್ಲಿ ದೊರೆತದ್ದು. ತಾಳೆ ಓಲೆ ಪ್ರತಿ ಇದನ್ನು ಬರೆದ ಕಾಲ ಕ್ರಿಸ್ತಶಕ 1894. ಉ ಅಂದರೆ ಇದು ಕೋಚನಹಳ್ಳಿ ಶ್ರೀ ಪುಟ್ಟಸ್ವಾಮಿಯವರಲ್ಲಿ ದೊರೆತದ್ದು. ಕೈ ಬರಹದ ಪ್ರತಿ, ಕಾಲ ತಿಳಿಯುವುದಕ್ಕೆ ಪ್ರಥಮಾಂತ್ಯ ಅರಿದು ಹೋಗಿದೆ. ಎ ಇದು ಕಬ್ಬಹಳ್ಳಿ ಶ್ರೀ ಮಾಸ್ಟರ್ ಮಾದಪ್ಪನವರಿಂದ ದೊರೆತದ್ದು. ತಾಳೆ ಓಲೆ ಪ್ರತಿ ಇದು ಪಾರ್ಥಿವದಲ್ಲಿ ಬರೆದು ಹೆಚ್ಚಿತ್ತು ಎಂದು ಇದೆ. ಓ ಇದು ಸಾಗಡೆ ಶ್ರೀ ಮಾ ಪುಟ್ಟನಂಜಪ್ಪನವರಲ್ಲಿ ದೊರೆತದ್ದು. ತಾಳೆ ಓಲೆ ಪ್ರತಿ ಇದು ವಿಷುನಾಮ ಸಂವತ್ಸರದಲ್ಲಿ ಬರೆದು ಹೆಚ್ಚಿತ್ತು ಎಂದು ಇದೆ. ಕ ಇದು ಹಗಿನವಾಳು ಮಠದಲ್ಲಿ ದೊರೆತದ್ದು. ಇದು ತಾಳೆ ಓಲೆ ಪ್ರತಿ ಇದರಲ್ಲಿ ಬರೆದ ಕಾಲ ಬರೆದಿಲ್ಲ. ಗ ಇದು ಎಡೆಯಾಲದಲ್ಲಿ ದೊರೆತದ್ದು. ಇದು ತಾಳೆ ಓಲೆ ಪ್ರತಿ ಇದನ್ನು ಬರೆದಿದ್ದು ಸಾಧಾರಣ ಸಂವತ್ಸರವೆಂದು ಇದೆ. ಚ ಇದು ಭೋಗಯ್ಯನಹುಂಡಿ ಶ್ರೀ ಮಹಾಂತ ಸ್ವಾಮಿಗಳಲ್ಲಿ ದೊರೆತದ್ದು. ಇದು ತಾಳೆ ಓಲೆ ಪ್ರತಿ ಇದನ್ನು ಬರೆದದ್ದು ಸಿದ್ಧಾರ್ಥಿ ಎಂದು ಇದೆ. ಜ ಇದು ಬಲಚವಾಡಿ ಶ್ರೀ ಮಾ ಶೆಟ್ಟರ ಬಸಪ್ಪನವರಲ್ಲಿ ದೊರೆತದ್ದು. ತಾಳೆ ಓಲೆ ಪ್ರತಿ ಇದರ ಕಾಲ 1735. ಟ ಇದು ಕಟ್ನವಾಡಿ ಮಠದ ಶ್ರೀ ರಾಚಪ್ಪ ಸ್ವಾಮಿಯವರಲ್ಲಿ ದೊರೆತದ್ದು. ಇದು ತಾಳೆ ಓಲೆ ಪ್ರತಿ ಇದರ ಕಾಲ 1778. ಡ ಇದು ಮೈಸೂರು ಶ್ರೀ ಲಿಂಗದೇವರಲ್ಲಿ ದೊರೆತದ್ದು. ಕಾಗದದ ಮೇಗಣ ಕೈ ಬರಹದ ಪ್ರತಿ ಇದರ ಕಾಲ 1922. ತ ಇದು ಮೈಸೂರು ಗೌರ್ಮೆಂಟ್ ಓರಿಯೆಂಟಲ್ ಲೈಬ್ರರಿಯಲ್ಲಿ ದೊರೆತ ಕೈ ಬರಹದ ಪ್ರತಿ. ಇದು
ತಾರಣದಲ್ಲಿ ಬರೆದಿದ್ದು ಎಂದು ಇದೆ. ದ ಇದು ನಂಜೇದೇವನಪುರ ಮಠದ ಶ್ರೀ ಮಹಾಂತ ಸ್ವಾಮಿಯವರಲ್ಲಿ ದೊರೆತದ್ದು. ಇದರ ಪ್ರಥಮಾಂತ್ಯದಲ್ಲಿ ಬರೆದ ಕಾಲ ಬರೆದಿರುವುದಿಲ್ಲ. ಆದ ಕಾರಣ ಸಂಪಾದಕರಾದ ಶ್ರೀ ಶಿವಬಸವಸ್ವಾಮಿಗಳವರೇ ಹೇಳಿದಂತೆ ಈ ಪ್ರಾಚೀನ ಪ್ರತಿಗಳನ್ನೆಲ್ಲ ನನ್ನ ಕೋರಿಕೆಯ ಮೇರೆಗೆ ಉದಾರ ಮನದಿಂದ ಕಳುಹಿಸಿದ ಮಹನೀಯರಿಗೆ ನಾನು ಕೃತಜ್ಞನಾಗಿದ್ದೇನೆ. ಇಲ್ಲಿ ದೊರೆತಿರುವ ಹೆಚ್ಚಿನ ಭಾಗದ ಪದ್ಯಗಳ ಸಿದ್ಧತೆಗಾಗಿ ಇಲ್ಲಿರುವ 14 ಪ್ರತಿಗಳನ್ನು ಹೋಲಿಸಬೇಕಾಯಿತೆಂದು ತಮ್ಮ ಮನದಾಳದ ಮಾತುಗಳನ್ನು ಹಾಡಿದ್ದಾರೆ. ಈ ಶರಣ ಲೀಲಾಮೃತ ಗ್ರಂಥವನ್ನು ಸಂಪಾದಕರಾದ ಶ್ರೀ ಶಿವಬಸವಸ್ವಾಮಿಗಳು ದೇವನೂರು ಮಠ ಇವರು ದಿನಾಂಕ 8/7/1945 ಪ್ರಥಮ ಮುದ್ರಣವಾಗಿ ನಂತರ 1/8/1955 ದ್ವಿತೀಯ ಮುದ್ರಣವಾಗಿದೆ. ಈ ಗ್ರಂಥಕ್ಕೆ ಅನೇಕ ಮಹನೀಯರು ಒಲುಮೆಯ ಮಾತುಗಳನ್ನು ತಿಳಿಸಿದ್ದಾರೆ. ಸರ್ಪಭೂಷಣದ ಶಿವಯೋಗೀಶ್ವರ ಮಠದ ಶ್ರೀ ಮಹಾದೇವ ಸ್ವಾಮಿಗಳು, ವಿಜಾಪುರದ ಫಾಗು ಹಳಕಟ್ಟಿಯವರು, ಆಲಮಟ್ಟಿಯ ಹರ್ಡೇಕರ್ ಮಂಜಪ್ಪನವರು, ಮೈಸೂರು ಮಹಾರಾಜ ಕಾಲೇಜಿನ ಎಂ ಸಿದ್ದಲಿಂಗಯ್ಯನವರು ತಮ್ಮ ಹೃದಯಾಂತರಾಳದ ಒಲುಮೆಯ ಮಾತುಗಳನ್ನು ತಿಳಿಸಿದ್ದಾರೆ. ಶತಶತಮಾನಗಳಿಂದಲೂ ಯಾವುದಾದರೂ ರೀತಿಯಲ್ಲಿ ಪ್ರಕಟಗೊಳ್ಳುತ್ತಿರುವ ಈ ಶರಣ ಲೀಲಾಮೃತವನ್ನು ನಮ್ಮ ಅಕ್ಕನ ಬಳಗ ವಿಜಯಪುರದ ತಾಯಂದಿರು 70 ದಶಕಗಳಿಗೂ ಹಿಂದಿನಿಂದಲೂ ಗಾಯನ ವಾಚನ ಮಾಡುತ್ತಿರುವುದು ನಮ್ಮೆಲ್ಲರ ಸುಯೋಗ. ಈ ಅಪರೂಪದ ಗಾಯನ ವಾಚನವನ್ನು ನಮ್ಮ ಅಕ್ಕನ ಬಳಗ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಕಟಿಸುತ್ತಿರುವುದು ಸಂತೋಷದ ಸಂಗತಿ. ಈ ಶರಣ ಲೀಲಾಮೃತವನ್ನು ಕೇಳಿ ಆನಂದಿಸಿ ಪರಮಾತ್ಮನ ಹಾಗೂ ಶಿವಶರಣರ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು.